ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಗುರುವಾರ, ರಾಯರ ವಾರ. ಈ ದಿನದ ವಿಶೇಷತೆ ಏನು? ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ? ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಗುರುವಾರ, ಈ ದಿನದ ವಿಶೇಷತೆಯನ್ನು ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿವಿಭಶ್ಚಾನೇಕ ಧಾಜಶ್ರಿತೌ ವಾಚನ್ನ ಸದ್ದತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ, ಮೃಗಶಿರ ನಕ್ಷತ್ರ. ಈ ದಿವಸ ಗುರುವಾರವಾಗಿದೆ, ದಶಮಿ ತಿಥಿ, ಮೃಗಶಿರ ನಕ್ಷತ್ರ. ಏನು ಉತ್ಕೃಷ್ಟವಾಗಿದೆ ನೋಡಿ ದಿವಸ. ನಕ್ಷತ್ರವೂ ಚೆನ್ನಾಗಿದೆ, ಪ್ರಶಸ್ತವಾಗಿದೆ. ತಿಥಿ ಅಂತೂ ಪೂರ್ಣ ತಿಥಿ ಅಂತ ಕರೀತಾರೆ. ಗುರುವಾರ ಅಂತೂ ಅತ್ಯಂತ ಶ್ರೇಷ್ಠಾತಿ ಶ್ರೇಷ್ಠ ವಾರ. ಹೀಗಿರುವಾಗ ಯಾವುದಾದ್ರೂ ತಾರಾನುಕೂಲ ಚೆನ್ನಾಗಿದ್ದರೆ ವಿವಾಹವೋ ಇತ್ಯಾದಿ ಶುಭ ಕಾರ್ಯಗಳೆಲ್ಲದಕ್ಕೆ ಒಂದು ರೀತಿಯ ಪ್ರಶಸ್ತ ಕಾಲವಾಗಿದೆ ಈ ಒಂದು ದಿವಸ. ಇಂತಹ ಕಾಲದಲ್ಲಿ ಒಳ್ಳೆ ಸಚ್ಚಿಂತನೆಯನ್ನು ಮಾಡಬೇಕು, ಸತ್ಕಾರ್ಯಗಳನ್ನು ಮಾಡಬೇಕು. ಕೇವಲ ಯಾವುದೋ ಒಂದು ಮದುವೆಯೋ ಸಮಾರಂಭ, ಉಪನಯನ ಇಂಥದ್ದೇ ಅಂತಲ್ಲ. ನಮ್ಮ ಷೋಡಶ ಸಂಸ್ಕಾರಗಳ ಜೊತೆಗೆ ಇನ್ಯಾವುದೋ ನಮಗೆ ಹಿತವಾದ ಶುಭವಾದ ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೊಳ್ತೀವಲ್ಲ, ಪಾರ್ಟಿ, ಮತ್ತೊಂದು ಮಗದೊಂದು ಅಂತ, ಅದಷ್ಟೇ ಶುಭ ಕಾರ್ಯಗಳು ಅಂತಲ್ಲ. ಶುಭ ಕೆಲಸವು, ಶುಭ ಚಿಂತನೆಗಳು ಇವೆಲ್ಲವೂ ಶುಭವೇ ಆಗಿದೆ. ಕಾಲದಲ್ಲಿ ಒಳ್ಳೆಯ ಉತ್ತಮ ಆಲೋಚನೆ ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಮತ್ತೊಬ್ಬರನ್ನ ನೋಯಿಸದೇ ಇರೋದು. ಹೇಗೆ ಸಹಾಯ ಮಾಡೋದು ಒಳ್ಳೆಯದೋ, ನೋಯಿಸದೇ ಇರೋದು ಹಾಗೆ ಒಳ್ಳೆಯ ಕಾರ್ಯವೇ ಆಗುತ್ತೆ. ಆ ರೀತಿಯಲ್ಲೂ ಈ ದಿವಸಕ್ಕೆ ಶುಭವಾಗಿದೆ. ಶುಭ ಚಿಂತನೆಯನ್ನು ಮಾಡೋದು, 4 ಜನಕ್ಕೆ ಸಹಾಯ ಮಾಡಲಿಕ್ಕೆ ಸಾಧ್ಯವಾದರೆ, ಇಲ್ಲ ಸುಮ್ಮನೆ ತೆಪ್ಪಗಾದರೂ ಇರಬೇಕು. ನಾವು ಇನ್ನೊಬ್ಬರ ಸಂಸಾರದಲ್ಲೋ ಇನ್ನೊಬ್ಬರ ನೆಮ್ಮದಿಯನ್ನು ಹಾಳು ಮಾಡುವಂಥ ಕೆಲಸಗಳನ್ನು, ಸಂದೇಶಗಳನ್ನು ಇದನ್ನೆಲ್ಲ ಮಾಡಬಾರ್ದು. ಅದರಲ್ಲೂ ಗುರುವಾರ ದಿವಸ ನೀವು ಮಾಡಿದ್ರೆ ಅದು ಮಹಾ ಗುರುವಿನ ಕೋಪಕ್ಕೆ ತುತ್ತಾಗ್ಬಿಡ್ತೀರ. ಈ ಒಂದು ಶಿಸ್ತು ಬೇಕಾಗತ್ತೆ. ಯಾಕಾಗಿ ಹೀಗಾಗಿ ಈ ಅಪವಾದ ಬರುತ್ತೆ, ಇನ್ನೇನೋ ಬರುತ್ತೆ, ಮತ್ತೊಂದು ಇಂಥ ಅಪಚಾರ, ಇಂಥ ದಿವಸದಲ್ಲಿ ಕೆಟ್ಟ ಕೆಲಸ ಮಾಡೋದ್ರಿಂದಾಗಿ ಇಂಥದ್ದೊಂದು ದೋಷ ಬರುತ್ತೆ ಅಂತ ಹೇಳಿರೋದು ಯಾಕೆ ಅಂದರೆ, ಒಂದು ಶಿಸ್ತಾದರೂ ಬರಲಿ ಅಂತ. ಈ ಥರದ್ದೊಂದು ಭಾವನಾತ್ಮಕವಾದ ಶಿಸ್ತಿದ್ದರೆ ಕೆಲಸ ಮಾಡೋದಿಲ್ಲ. ಅಂಥದ್ದು ಒಳ್ಳೆಯದಲ್ಲಪ್ಪ, ಅದು ಮಾಡಬಾರ್ದು ಅಂತ ಒಂದು ಬುದ್ಧಿ ಬರುತ್ತೆ. ದೇವಸ್ಥಾನಗಳಿಗೆ ಈ ದಿವಸ ಯಾವುದೋ ಗುರು ಸನ್ನಿಧಾನಕ್ಕೋ ಮತ್ತೊಂದು ಹೋಗಿರ್ತೀರ, ಅಲ್ಲಿ ಮಾಡಬಾರ್ದನ್ನು ನಾವು ಮಾಡ್ತಾ ಇದ್ದರೆ, ಮಂತ್ರಾಲಯಕ್ಕೆ ಹೋಗಿರ್ತೀರ ಅಥವಾ ಇನ್ಯಾವುದೋ ಗುರು ಸಾನ್ನಿಧ್ಯಕ್ಕೆ ಹೋಗಿರ್ತೀರ, ಅಲ್ಲಿ ಹೋದಾಗ ನೀವು ಮಾಡಬಾರ್ದು ಭಾಳ ಇದೆ. ಮಾಡಬೇಕಾದದ್ದು ಮಾಡೋದೇ ಇಲ್ಲ. ಕ್ಯೂನಲ್ಲಿ ನಿಂತಿರುವಾಗಲೇ ಏನೋ ತಲಹರಟೆಗಳು ಮಾಡ್ತಾ ಇರೋದು, ಅಥವಾ ಇನ್ನೇನೋ ದರ್ಶನ ಮಾಡುವ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ಅಡ್ಡಿ ಆಗೋ ಹಾಗೆ 20 ಗಂಟೆಗಳ ಕಾಲ ಅಲ್ಲೇ ಮತ್ತೊಬ್ಬರೂ ನೋಡ್ಲಿಕ್ಕೆ ಸಾಧ್ಯವಾಗದ ಹಾಗೆ ನಿಂತ್ಕೊಂಡಿರೋದು, ಇವೆಲ್ಲ ಅದೇ ಆಗುತ್ತೆ. ಹೀಗಾಗಿ ಅಪ್ಪ ಆದಷ್ಟು ನನಗೆ ಇನ್ನೊಬ್ರಿಗೆ ತೊಂದರೆ ಕೊಡದೇ ಇರೋಷ್ಟು ಬುದ್ಧಿನಾದರೂ ಕೊಡಪ್ಪ ಅಂಥೇಳಿ ಗುರು ಪ್ರಾರ್ಥನೆ ಮಾಡಬೇಕು. ಇದನ್ನು ಪ್ರತಿ ದಿವಸ ಹೀಗೆ ಒಂದೊಂದು ರೀತಿಯರದಲ್ಲಿ ನಾವು ನೆನಪು ಮಾಡ್ಕೊಳ್ತಾ ಇರಬೇಕು, ಮನಸ್ಸಿಗೆ ತಗೋತಾ ಇರಬೇಕು. ಪ್ರತಿ ದಿವಸ ಯಾಕೆ ಇದನ್ನು ಪ್ರತಿ ದಿವಸ ಯಾಕೆ ಊಟ ಮಾಡ್ತೀವಿ ಅಂದರೆ, ಶರೀರ ಪುಷ್ಟಿದಾಯಕವಾಗಿರಲಿ ಅಂತ. ಹಾಗೆಯೇ ಬುದ್ಧಿ, ಮನಸ್ಸುಗಳು ಪುಷ್ಟಿದಾಯಕವಾಗಿರಬೇಕು ಅಂದರೆ ಇಂತಹ ಆಲೋಚನೆಗಳನ್ನು ನಾವು ಪ್ರತಿ ಕ್ಷಣ ಮಾಡ್ತಾ ಇರಬೇಕು. ಸನ್ನಿಧಾನಕ್ಕೆ ಹೋದಾಗೆಲ್ಲ ಈ ಥರದ್ದು ನೆನಪು ಮಾಡ್ಕೊಳ್ಬೇಕು. ಇನ್ನೊಬ್ಬರಿಗೆ ತೊಂದರೆ ಆಗ್ತಾಯಿದೆಯಾ ನನ್ನಿಂದ, ಅವರಿಗೆ ದರ್ಶನ ಮಾಡಲಿಕ್ಕೆ ನನಗೆ ಎಷ್ಟು ಹೊತ್ತು ಆಯಿತು, ಸ್ವಲ್ಪ ಕಾಲ ದರ್ಶನ ಮಾಡಿ, ಅಷ್ಟು ದೂರದಿಂದ ಪಾಪ ಇನ್ನೊಬ್ಬರು ಬಂದಿರ್ತಾರಲ್ವ, ಅವ್ರಿಗೂ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು. ತಾನೇ ನೋಡ್ತಾ ಕೂತಿರೋದಲ್ಲ, ಅವಕಾಶ ಸಿಕ್ಕಿದೆ ಅಂತ ಹೇಳಿ. ಈ ರೀತಿಯ ಇದೆಲ್ಲ ಸಾಮಾಜಿಕ ಸ್ವಾಸ್ಥ್ಯಗಳು. ಅದು ನಮ್ಮಿಂದಲೇ ಬಿತ್ತರವಾಗಬೇಕು. ನಾನು ಮಾಡಿದ್ರೆ ನನ್ನನ್ನು ಅನುಸರಿಸ್ತಾನೆ, ಅವ್ರನ್ನ ಒಳ್ಳೆಯ ಕೆಲಸ ಇದೆ, ಅದನ್ನು ನೋಡಿ ನಾವು ಕಲ್ತ್ಕೊಳ್ಳೋಣ ಅಂತ ಆಗಬೇಕು. ಇದನ್ನು ತಾಯಿಯಂದರು ಮಕ್ಕಳಿಗೆ ಹೇಳಿಕೊಡ್ಬೇಕು. ಮಕ್ಕಳು ಹಾಗೆ ಮುಂದುವರಿಯುತ್ತೆ. ಅಲ್ಲಿಂದ ಶುರುವಾಗುತ್ತೆ ಬಾಲಪಾಠ ಅಂತ, ಅಲ್ಲಿಂದ ಮನೆ ಪಾಠ, ಅಲ್ಲಿಂದ ಶುರುವಾಗ ಅದು ಸಮಾಜಕ್ಕೆ ವಿಸ್ತರಿಸುತ್ತಪ್ಪ. ಇದನ್ನು ಯಾರು ಹೇಳ್ಕೊಡ್ತಾರೆ ಹೇಳಿ? ಇದನ್ನು ನಾವು ಅಳವಡಿಕೆ ಮಾಡಿಕೊಳ್ಬೇಕು. ಇದು ಸದ್ಗುಣಗಳು. ಇಂಥ ಗುಣಗಳು ಬಂದರೆ ಸಾಕಾಗುತ್ತೆ. ನೀವು ಪೂಜೆ ಮಾಡಿದ್ದಕ್ಕಿಂತ 10 ಪಟ್ಟು ಶ್ರೇಷ್ಠ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಈ ದಿವಸ ಯಾವುದೇ ಗುರು ಸನ್ನಿಧಾನಕ್ಕೆ ಹೋಗಿ
ಮತ್ತೊಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ತೊಗೊಂಡು ಮತ್ತು ಅಲ್ಲಿ ಗಲೀಜು ಮಾಡಿದ ಹಾಗೆ ಕ್ಷೇತ್ರಕ್ಕೆ ಅದೊಂದು ಕ್ಷೇತ್ರ ಎಷ್ಟು ಲಕ್ಷಾಂತರ ಭಕ್ತರನ್ನು ಪಾಪ ಸಲಹುತ್ತಾ ಇದೆ, ಅದಕ್ಕೊಂದು ನಂಬಿಕೆ ವಿಶ್ವಾಸವನ್ನು ಮೂಡಿಸ್ತಾ ಇದೆ. ನೀವು ಅಂಥ ಕ್ಷೇತ್ರಕ್ಕೆ ಹೋಗಿ ಮಾಡಬಾರ್ದೆಲ್ಲ ಗಬ್ಬನ್ನೆಲ್ಲ ಅಲ್ಲಿ ಸೃಷ್ಟಿ ಮಾಡಿ ಬಂದರೆ ನಿಮಗೆ ಎಂಥ ಪಾಪ ಬರ್ಬೋದು. ಮನೆಯೇ ಚೊಕ್ಕಟವಾಗಿ ನೀನು ಕ್ಷೇತ್ರವನ್ನು ಹಾಳು ಮಾಡ್ತಾ ಇದ್ದರೆ ಅಂತ ಯೋಚನೆ ಮಾಡಬೇಕು. ಏನೋ ಪ್ರಸಾದ ತೊಗೊಂಡಿರ್ತೀರ, ಅಲ್ಲೇ ಹರಿದು ಹಾಕ್ತೀರಾ, ಅಲ್ಲೇ ತಿಂದ, ಅದೆಲ್ಲ ಗಲೀಜಾಗ್ತಾ ಹೋಗುತ್ತೆ. ನೀವು ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋನ ಅಭೇದ್ಯತೆ ಅಂತ ಒಂದು ಮಾತಿದೆ. ವಜ್ರ ತಗೊಂಡ್ರು ಅದನ್ನು ಅಳಿಸ್ಲಿಕ್ಕಾಗಲ್ಲ ನಿಮ್ಮ ಪಾಪಗಳನ್ನು. ಹೀಗಾಗಿ ಈ ಗಮನ ಇರಲಿ. ಕ್ಷೇತ್ರಗಳಿಗೆ ಹೋದಾಗ, ದರ್ಶನಕ್ಕೆ ಹೋದಾಗ, ಇನ್ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಭಗವಂತ ಖಂಡಿತ ಕೃಪೆ ಮಾಡ್ತಾನೆ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಪುಣ್ಯಕ್ಷೇತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಶಿಸ್ತಿನಿಂದ ವರ್ತನೆ ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಮೂಲಕ ಕೂಡ ನಾವು ಭಕ್ತಿಯನ್ನು ಸಮರ್ಪಣೆ ಮಾಡ್ಬೋದು ದೇವರಿಗೆ. ಬಂದಂಥವರಿಗೂ ಕೂಡ ಅವಕಾಶ ಮಾಡಿಕೊಡೋದು ಬಹಳ ಮುಖ್ಯ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ರೋಹನ್ ಅವರು ಕಳಿಸಿದ್ದಾರೆ. ರೋಹನ್ ಅವರ ಜನ್ಮ ದಿನಾಂಕ 27/8/1989. ಹುಟ್ಟಿದ ಸಮಯ ಬೆಳಗ್ಗೆ 8 ಗಂಟೆ. ಕೆಲಸ ಯಾವಾಗ ಸಿಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರೋಹನ್ ಅವರ ಪ್ರಶ್ನೆ ಕೆಲಸ ಯಾವಾಗ ಸಿಗುತ್ತೆ ಅಂತ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥವನು. ವೃತ್ತಿಯ ಅಧಿಪತಿ ಯಾರು ಅಂತ ನೋಡ್ಕೋಬೇಕು. ಆ ಅಧಿಪತಿ ಬುಧನಾಗಿದ್ದಾನೆ. ಬುಧ ನಿಮ್ಮ ಜಾತಕದಲ್ಲಿ ಉಚ್ಚಸ್ಥಾನದ ಲಗ್ನದಲ್ಲೇ ಇದ್ದಾನೆ. ಈ ಕರ್ಮೇಶನ ವೃತ್ತಿಯ ಅಧಿಪತಿಯಾಗಿರುತ್ತೆ. ಕರ್ಮೇಶೇ ಲಗ್ನಗೆ ಜಾತೋ ವಿದ್ವಾನ್ ಅಂತ ಹೇಳಿದೆ. ಧನಿ ಕವಿಹಿ ಅಂತೆಲ್ಲ ವಿವರಿಸುತ್ತೆ. ಶಾಸ್ತ್ರಗಳಲ್ಲಿ ಬಲವನ್ನು ಹೇಳಿದೆ. ವಿದ್ವಾಂಸನಾಗಿರ್ತಾನೆ, ಧನಿ ಆಗಿರ್ತಾನೆ, ಹಣಕಾಸಿನ ಹಣವಂತನಾಗಿರ್ತಾನೆ, ಕವಿಯೂ ಆಗಿರ್ತಾನೆ ಅಂತ. ಕಾರ್ಯದಲ್ಲಿ ಕೌಶಲ್ಯ ಸೇರೋದು ಅಂದರೆ ಕವಿತ್ವವೇ ಅದು. ಕವಿತ್ವ ಅಂದರೆ ಏನು ಪದ್ಯ ಬರೆಯೋದು ಅಂತ ಅಷ್ಟೇ ಅಲ್ಲ ಅರ್ಥ. ಕವಿತ್ವ ಅನ್ನೋದು ನಾವು ಮಾಡಿದ ಕೆಲಸ ಬೇರೆಯವ್ರಿಗಿನ್ನ ಬೇರೆ ರೀತಿಯಲ್ಲಿ ಕಂಗೊಳಿಸ್ತಾ ಇದ್ದರೆ ಅದೇ ಕವಿತ್ವ. ಅದು ಭಾವನೆಗಳಿಂದ ಇರಬಹುದು, ಬರವಣಿಗೆಯಿಂದ ಇರಬಹುದು, ಕೃತಿಗಳಿಂದ ಇರಬಹುದು, ಹೀಗೆ ಹಲವು ಬಗೆಗಳಲ್ಲಿ ಇರುತ್ತದೆ. ಆ ರೀತಿಯ ಒಂದು ಕೌಶಲ್ಯ ಚೆನ್ನಾಗಿದೆ. ಮತ್ತು ಅಷ್ಟೇ ಅಲ್ಲ, ಕರ್ಮಸ್ಥಾನದಲ್ಲಿ ಗಜಕೇಸರಿ ಯೋಗ ಏರ್ಪಾಡಾಗಿದೆ. ಗಜಕೇಸರಿ ಯೋಗದಲ್ಲಿ ಗೊತ್ತಲ್ಲ, ಗಜಕೇಸರಿ ಸಂಜಾತಃ ರಾಜಪ್ರಿಯಕರೋ ಭವೇತ್ ಅಂತ ಹೇಳುತ್ತೆ. ಹೀಗಾಗಿ ರಾಜನಿಗೆ ಅಧಿಕಾರಿಗಳಿಗೆ ಪ್ರೀತಿಪಾತ್ರರಾಗ್ತಕ್ಕಂಥದ್ದು ಅಂತಕ್ಕಂಥ ಒಂದು ಫಲವನ್ನು ಹೇಳಿದೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಬುಧ ದಶೆಯಲ್ಲಿ ತಮಗೀಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ. ಈಗ ಟೈಮ್ ಸ್ವಲ್ಪ ವೀಕ್ ಆಗಿದೆ ನಿಮಗೆ, ಕಾರಣ ಶುಕ್ರ ನಿಮಗೆ ನೀಚ ಸ್ಥಾನದಲ್ಲಿದ್ದಾನೆ 28 ಆಗಸ್ಟ್ವರೆಗೆ. ನೋಡಿ, ಇದು ಹೇಗಾಗುತ್ತೆ ಅಂದರೆ ಒಂದು ಗಾದೆ ನೆನಪಾಗುತ್ತೆ. ಕೊತ್ತಂಬರಿ ಅದು ಪೀತಾಂಬರ ಉಟ್ಟರು ಕೊತ್ತಂಬರಿ ಮಾರೋದು ತಪ್ಪಲಿಲ್ಲ ಅಂತ. ಹುಟ್ಟಿರೋದು ಪೀತಾಂಬರವೇ, ಆದರೆ ಈ ಮಾಡೋ ಕೆಲಸ ಏನಪ್ಪ ಅಂದರೆ ಈ ಕೊತ್ತಂಬರಿ ಮಾರೋದು ಅಂತ. ಆ ರೀತಿಯಲ್ಲಿ ನಿಮಗೆ ಗ್ರಹಗಳೆಲ್ಲ ತುಂಬ ಚೆನ್ನಾಗಿದೆ, ಹಾಗೆ ಒಳ್ಳೊಳ್ಳೆ ಸ್ಥಾನದಲ್ಲಿ ಕೂತ್ಬಿಟ್ಟಿದ್ದಾರೆ. ಆದರೆ ನಡೀತಾ ಇರೋ ಭಕ್ತಿ ಕಾಲ ಮಾತ್ರ ಹೀಗಾಗಿದೆ, ಶುಕ್ರಂದಾಗಿದೆ, ಯಾರೋ ಈ ಬಲಹೀನಂದಾಗಿದೆ. ಏನು ಮಾಡೋದು ಇದಕ್ಕೆ? ಕಾಲ ಇರೋವರೆಗೂ ಇಂದ್ರನಿಗೂ ಆಸನ ತಪ್ಪು ಹೋಗುತ್ತೆ. ಹಾಗೆ ನಮಗೂ ಕೂಡ ಚೆನ್ನಾಗಿ ಒಳ್ಳೆಯ ಸ್ಥಾನ ಬರಲಿಕ್ಕೆ ಸ್ವಲ್ಪ ಕಾಯಬೇಕು. ಆದರೆ ಅನುಕೂಲ ಇದೆ, ಆತಂಕ ಮಾಡ್ಕೋಬೇಡಿ, ಅನುಕೂಲ ಉಂಟಾಗುತ್ತೆ. 28ರ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿಂದ ಒಳ್ಳೆಯ ಕಾಲ, ಒಳ್ಳೆಯ ಸ್ಥಾನಮಾನ ಎಲ್ಲ ಪಡಿತೀರ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ನಂಜನಗೂಡಿನಿಂದ ಶ್ರೀನಿವಾಸ್ ಅವರು ಕಳಿಸಿದ್ದಾರೆ. ಶ್ರೀನಿವಾಸ್ ಅವರ ಜನ್ಮ ದಿನಾಂಕ 7/3/1999. ಹುಟ್ಟಿದ ಸಮಯ ಮಧ್ಯರಾತ್ರಿ 2 ಗಂಟೆ. ಮದುವೆ ಹಾಗೆ ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶ್ರೀನಿವಾಸ್ ಅವರ ಪ್ರಶ್ನೆ ಮದುವೆ ಹಾಗೂ ಜೀವನ ಹೇಗಿರುತ್ತೆ ಅಂತ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಧನುರ್ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ನೀಚನಾಗಿದ್ದಾನೆ, ಸಪ್ತಮಾಧಿಪತಿಯೂ ಹೌದು ಅವನು. ಇದು ಅದೇ ನೀಚ ಭಂಗ ರಾಜಯೋಗ ಏರ್ಪಾಡಾಗಿದೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಗುರು ಶುಕ್ರರು ಒಟ್ಟಾಗಿದ್ದಾರೆ, ಅದು ಒಳ್ಳೆಯ ಯೋಗ. ಹಂಸಯೋಗವೂ ಹೌದು, ಒಂದು ಕಡೆಯಿಂದ ಮಾಲವೀಯ ಯೋಗವೂ ಹೌದು. ಒಳ್ಳೆಯ ಫಲ ಇದು. ಅದು ಬರುತ್ತೆ ದಶಾಭುಕ್ತಿ ಬಂದಾಗ. ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ನೋಡಿ, ನಿಮಗೆ 2030 ಜೂನ್ ನಂತರದಲ್ಲಿ ಒಳ್ಳೆಯ ಶುಭಯೋಗ ಪ್ರಾರಂಭವಾಗುತ್ತೆ. ತುಂಬ ಚೆನ್ನಾಗಿದೆ. ಅಲ್ಲಿಂದ
ಈಗ ಕಾಲ ಅನಾನುಕೂಲಕರವಾಗಿದೆ. ಈಗ ತಾವು ತಪ್ಪದೇ ಪ್ರತಿ ಶನಿವಾರ ಶನಿ ಮಂದಿರಕ್ಕೆ ಹೋಗಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ಶ್ರದ್ಧೆಯಿಂದ ಶನೈಶ್ಚರನಿಗೆ ನಿಜ ಹೇಳಲ್ಲ, ಹೇಗೆ ಅವನ ಸೇವೆ ಮಾಡಬೇಕು ಅಂದರೆ ಶನೈಶ್ಚರನ ದೇವಸ್ಥಾನದ ಆವರಣ ಸಂಪೂರ್ಣವಾಗಿ ಚೊಕ್ಕಟ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಅವನು ಭೃತ್ಯ ಸೇವೆಯನ್ನು ಸ್ವೀಕರಿಸ್ತಾನೆ. ಹೀಗೆ ಆ ದೇವಸ್ಥಾನ ಚೊಕ್ಕಟ ಮಾಡೋದು, ನೆಲ ಸಾರಿಸೋದು, ಕಸ ಗುಡಿಸೋದು, ಇದು ತುಂಬ ಪ್ರೀತಿ ಪಾತ್ರ ಶನೈಶ್ಚರನಿಗೆ. ಸುಮ್ಮನೆ ಎಳ್ಳೆಣ್ಣೆ ದೀಪ ಹಚ್ಚಿದೆ ಇವೆಲ್ಲ ಬೇಕು ಇಲ್ಲ ಅಂತಲ್ಲ, ಮಾಡ್ತಕ್ಕಂಥವ್ರು ಸಾಮರ್ಥ್ಯ ಇರೋರು ಎಳ್ಳೆಣ್ಣೆ ತಂದು ಲೀಟ್ರ್ಗಟ್ಟಲೆ ಅಲ್ಲಿ ದಾನ ಇತ್ತೆಲ್ಲ ಮಾಡಬಹುದು. ಆದರೆ ನಿಜವಾಗಿ ಅಲ್ಲಿ ಚೊಕ್ಕಟ ಮಾಡೋದಿದೆಯಲ್ಲ, ಅದು ಶನೈಶ್ಚರನಿಗೆ ತುಂಬ ಇಷ್ಟ ಆಗುತ್ತೆ. ಅವನು ಸ್ವಲ್ಪ ಕ್ಲೀನನ್ನು ಬಯಸ್ತಾನೆ. ಹೀಗಾಗಿ ಅದರ ಸೇವೆ ನಾನು ಮೈಯಾರೆ ನನ್ನ ಬೆವರು ಹರಿಸಿ ಕ್ಲೀನ್ ಮಾಡ್ತಾ ಇದ್ದೀನಪ್ಪ ಅಂದರೆ ಶನೈಶ್ಚರ ಶೀಘ್ರ ಅನುಗ್ರಹ ಮಾಡ್ತಾನೆ. ನಿಮಗೆ ಸಾಧ್ಯವಾದರೆ ಈ ರೀತಿಯ ಶನೈಶ್ಚರ ಸೇವೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ನೆಲಮಂಗಲದಿಂದ ತರುಣ್ ಅವರು ಕಳಿಸಿದ್ದಾರೆ. ತರುಣ್ ಅವರ ಜನ್ಮ ದಿನಾಂಕ 25/5/2010. ಹುಟ್ಟಿದ ಸಮಯ ಬೆಳಗ್ಗೆ 7:25. ಶಿಕ್ಷಣದ ಬಗ್ಗೆ ತಿಳಿಸ್ಕೊಡಿ, ನಾನು ಡಾಕ್ಟರ್ ಆಗಬಹುದಾ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ತರುಣ್ ಅವರ ಪ್ರಶ್ನೆ ಅದು ಶಿಕ್ಷಣಕ್ಕೆ ಸಂಬಂಧಿಸಿದೆ. ಡಾಕ್ಟರ್ ಆಗಬಹುದಾ ಅಂತ ಕೇಳಿ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನಾಧಿಪತಿ ಬುಧ ಲಾಭದಲ್ಲಿದ್ದಾನೆ. ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಇದ್ದಾನೆ. ತುಂಬ ಒಳ್ಳೆಯದು. ಕಾರ್ಯಕೌಶಲ್ಯವನ್ನು ಸೂಚಿಸುತ್ತೆ. ಸರ್ವಕರ್ಮ ಪಟು ಸುಖಿ ಅಂತ ಹೇಳುತ್ತೆ ಕರ್ಮಾಧಿಪತಿ ಬಲಿಷ್ಠನಾಗಿದ್ದಾಗ. ಹೀಗಾಗಿ ತುಂಬ ಚೆನ್ನಾಗಿದೆ, ಅನುಕೂಲ ಉಂಟಾಗುತ್ತೆ, ಆತಂಕ ಬೇಡ. ಪ್ರಸ್ತುತ ತಮಗೆ ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ರಾಹುದಶೆಯಲ್ಲಿ ತಮಗೀಗ ಶುಕ್ರನ ಭುಕ್ತಿ ನಡೀತಾ ಇದೆ. ನೋಡಿ, 2030 ನಂತರದಲ್ಲಿ ಹೆಚ್ಚಿನ ಅನುಕೂಲ ಇದೆ ನಿಮಗೆ. ಗುರುದಶೆ ಶುರುವಾಗುತ್ತಲ್ಲ, ಅಲ್ಲಿಂದ ನಿಮ್ಮ ಕಾರ್ಯದ ಕೌಶಲ್ಯ ಇತ್ಯಾದಿಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ತಾವು ಡಾಕ್ಟರ್ ಆಗಬಹುದಾ ಅಂತ ಕೇಳಿದಿರಿ, ಖಂಡಿತ ಆಗಬಹುದು. ಇಂಟೆಸ್ಟೈನ್ ರಿಲೇಟೆಡ್ ಆಗಿರ್ತಕ್ಕಂಥ ಅಥವಾ ಗ್ಯಾಸ್ಟ್ರಂಟಾಲಜಿಸ್ಟ್ ಅಂತೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ರಲ್ಲಿ ತಾವು ಪ್ರಯತ್ನ ಮಾಡಬಹುದು, ಚೆನ್ನಾಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ ನೀವು ಈ ಬಯಾಲಜಿ ರಿಲೇಟೆಡ್ ಆಗಿರ್ತಕ್ಕಂಥದ್ರಲ್ಲಿ ನೀವು ಪ್ರೊಫೆಸರ್ ಆಗಬಹುದು, ಅದನ್ನು ಸೂಚಿಸ್ತಾ ಇದೆ. ದ್ವಿತೀಯಕ್ಕೆ ಗುರು ದೃಷ್ಟಿ ಇದ್ದರೆ ಒಳ್ಳೆಯ ವಾಗ್ಮಿಗಳಾಗಿರ್ತಾರೆ ಅಂತ. ಹೀಗಾಗಿ ಆ ರೀತಿಯ ಪ್ರಯತ್ನ ಈಗ ಗೊತ್ತಿಲ್ಲ, ಯಾರೂ ಕೂಡ ಅಲ್ಲಿ ಅಂಥ ಪ್ರೊಫೆಷನ್ ಆಯ್ಕೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಎಲ್ಲರೂ ದುಡ್ಡು ಬೇಕು, ವಿದೇಶದಲ್ಲಿರಬೇಕು, ಈ ಥರದ ಆಲೋಚನೆ ಇರುತ್ತೆ. ಬಟ್ ಅಂಥವ್ರನ್ನ ಸೃಷ್ಟಿ ಮಾಡೋದು ಯಾರು? ಶಿಕ್ಷಕರಲ್ವ, ಅದು ಬೇಕಾಗುತ್ತೆ. ಆ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ತುಂಬ ಚೆನ್ನಾಗಿದೆ ಅಂತ ನಿಮ್ಮ ಜಾತಕ ಹೇಳ್ತಾ ಇದೆಯಪ್ಪ. ಯೋಚನೆ ಮಾಡಿ, ಒಳ್ಳೆಯದಾಗಲಿ. ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ಯಾವ ರಾಶಿಗೆ ಒಳಿತಿದೆ, ಯಾವ ರಾಶಿಗೆ ತೊಡಕಿದೆ, ಹಾಗೆ ಪರಿಹಾರ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಶಾಸ್ತ್ರಗಳೇ, ಮೊದಲಿಗೆ 6 ರಾಶಿಗಳ ಈ ದಿನದ ಫಲ ಹಾಗೂ ಪರಿಹಾರವನ್ನು ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಈ ದಿವಸ ಮಾಂದಿ ಉದಿಯಾಗಿದೆ. ಚಂದ್ರ ಗುರು ಒಟ್ಟಾಗಿದ್ದಾರೆ, ಅದು ಮಿಥುನ ರಾಶಿಯಲ್ಲಿ. ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ. ಇನ್ನು ರವಿ, ಬುಧ, ಕುಜ, ಶುಕ್ರ, ರಾಹು ಕಾಣ್ತಾ ಇದ್ದೀವಿ, ಅದು ಕುಂಭರಾಶಿಯಲ್ಲಿ. ಶನೈಶ್ಚರ ಇರತಕ್ಕಂಥದ್ದು ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಧೈರ್ಯೋತ್ಸಾಹಗಳ ದಿನ. ಯಾವುದೊಂದಕ್ಕೂ ಮುನ್ನುಗ್ಗತಕ್ಕಂಥದ್ದು, ಕೆಲಸ ಮಾಡ್ತೀನಿ ಮುಗಿಸ್ತೀನಿ, ಈ ಥರದ್ದೊಂದು ಧೈರ್ಯ, ಶಿಸ್ತಿನ ಧೈರ್ಯ ಬರುತ್ತೆ. ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ. ಔಷಧ ವ್ಯಾಪಾರ, ಪ್ಯಾರಾಮೆಡಿಕಲ್ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ, ಮೆಡಿಕಲ್ ಶಾಪ್ಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕವಾಗಿದೆ. ಹೆಚ್ಚಿನ ಅನುಕೂಲ ಕಾಣ್ತೀರಾ ಈ ದಿವಸ. ಇನ್ನು ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಸಂಗಾತಿಯಿಂದ ಲಾಭ. ಒಂದು ಒಳ್ಳೆ ಮಾತಾಡಿದ್ರೂ ಅದೇ ಲಾಭವೇ. ಆ ರೀತಿಯಲ್ಲಿ ಅನುಕೂಲದ ವಾತಾವರಣ ಇದೆ ಈ ದಿವಸ. ಈ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು. ಗಮನ ಇಲ್ಲಿ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಬಹುದು. ಇನ್ನು ವೃಷಭ ರಾಶಿಯವರಿಗೆ ದಿವಸ ವಾಗ್ಬಲ ತುಂಬ ಚೆನ್ನಾಗಿದೆ. ಮಾತಿನ ಬಲ, ಹಣಬಲ ಮತ್ತು ಕುಟುಂಬದ ಬಲ ಚೆನ್ನಾಗಿರ್ತದೆ ಈ ದಿವಸ. ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಗುರುಚಂದ್ರರ ಒಟ್ಟಾದರೆ ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತ್ ಅಂತ. ಮಿಥುನ ರಾಶಿಯವರಿಗೆ ಹೆಚ್ಚಿನ ಅನ್ವಯ ಆಗುತ್ತೆ. ಇದು ಮಾತಿನಲ್ಲಿ ಅಂಥ ಒಂದು ಗಾಂಭೀರ್ಯ ಬರುತ್ತೆ ವೃಷಭ ರಾಶಿಯವರಿಗೆ. ರಸ್ಯವೂ ಇರುತ್ತೆ, ಹಿತವೂ ಇರುತ್ತೆ, ಗಂಭೀರವೂ ಆಗಿರುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಅಂತ. ಇನ್ನು ಲಾಭದಾಯಕವಾಗಿದೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿದೆ. ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ವ್ಯಯ ಕಾಲಿಗೆ ಪೆಟ್ಟಾಗೋ ಸಾಧ್ಯತೆ ವ್ಯಯದಲ್ಲಿ ಮಂದಿ ಇರೋದರಿಂದಾಗಿ, ಹೀಗಾಗಿ ಹುಷಾರಾಗಿ ಓಡಾಡಿ. ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಗಜಕೇಸರಿ ಯೋಗ. ಈಗಷ್ಟೇ ಒಬ್ಬರಿಗೆ ಹೇಳ್ತಾ ಇದ್ನಲ್ಲ, ಗಜಕೇಸರಿ ಯೋಗ ಅಲ್ಲಿ ನೆನಪಾಯ್ದು. ಈಗ ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತ್ ಅಂತ ಗಜಕೇಸರಿ ಯೋಗದಲ್ಲಿದ್ದರೆ
ಹೀಗಾಗಿ ಮೇಧಾವಿಗಳಾಗಿರ್ತಾರೆ, ಗುಣಸಂಪನ್ನರಾಗಿರ್ತಾರೆ ಅಂತ ಈ ದಿವಸ ನಿಮ್ಮ ಕಾರ್ಯ ಕೌಶಲ್ಯ ನೋಡಿಕೊಂಡು ಇನ್ನೊಬ್ಬರ ಅನುಕರಣೆ ಮಾಡ್ತಾರೆ. ಆ ರೀತಿಯ ಒಂದು ಶಿಸ್ತಿನ ಕೆಲಸ ಮಾಡ್ತಾಯಿದ್ದಾರೆ. ನೋಡಿ, ಮಾಡಿದ ಕೆಲಸ ಹೀಗಿರಬೇಕು ಅಂತ ಆ ರೀತಿಯ ಒಂದು ಶುಭ ಫಲವನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಹಿರಿಯರ ಸಹಕಾರ ಇತ್ಯಾದಿ ಅನುಕೂಲ ಇದೆ. ಮುಖ ಸೌಂದರ್ಯ ತುಂಬ ಚೆನ್ನಾಗಿ ಕಾಣ್ತೀರ ಈ ದಿವಸ. ಯಾಕಂದರೆ ಗುರುಚಂದ್ರರು ಒಟ್ಟಾಗಿದ್ದಾರೆ. ಹೀಗಾಗಿ ಚಂದ್ರ ಸೌಂದರ ಗುರು ಸೇರಿಬಿಟ್ರೆ ಶ್ರೀಕಳೆ ಅಂತೀವಲ್ಲ, ಆ ರೀತಿಯಲ್ಲಿ ಇರ್ತದೆ. ತುಂಬ ಮಾತಿನ ಕೌಶಲ್ಯ ಚೆನ್ನಾಗಿರುತ್ತೆ ಈ ದಿವಸ. ಸುಗ್ರಾಸ ಭೋಜನ, ಊಟದ ಕೂಟ ಇಂಥವುಗಳಲ್ಲಿ ಭಾಗವಹಿಸ್ತಕ್ಕಂಥದ್ದಾಗಿದೆ. ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ತೀರ. ಶುಭದಾಯಕವಾಗಿದೆ ಈ ದಿವಸ, ಚೆನ್ನಾಗಿದೆ. ಹೆಚ್ಚಿನ ಆದಾಯ, ಲಾಭ, ಹೀಗೆ ಎಲ್ಲದರಲ್ಲೂ ಬೆಳಗಾಗೆದ್ದು ರಾತ್ರಿ ಆಗುವ ವೇಳೆಗೂ ಯಾವುದೇ ರೀತಿಯ ಮನಸ್ಸಿಗೆ ಘಾಸಿ ಆಗದ ಲಕ್ಷಣ ಏನೂ ಕಾಣ್ತಾ ಇಲ್ಲ. ಯೋಚನೆ ಮಾಡಬೇಡಿ, ಸುಖವಾಗಿರ್ತೀರ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಕರ್ಕಟಕ ರಾಶಿಯವರಿಗೆ ಆಪ್ತರ ಜೊತೆಗೆ ಈ ದಿವಸ ಒಂದು ಅಲೆದಾಟ ಇದೆ. ಸುಸ್ತಾಗ್ತೀರ ಪಾಪ. ಮತ್ತು ಹೆಚ್ಚು ಖರ್ಚು ಮಾಡ್ಕೊಳ್ತೀರ ಫ್ರೆಂಡ್ಸಿಗಾಗಿ. ಮತ್ತೊಂದು ಆತ್ಮೀಯರು ಯಾರು ಇಷ್ಟಪಟ್ಟವರು, ಅವ್ರು ಯಾರೋ ಬಂಧುಗಳಾಗಿರಬಹುದು, ಸ್ನೇಹಿತರಾಗಿರಬಹುದು, ಮತ್ತೊಬ್ಬರು ಮಗದೊಬ್ಬರು, ಅವರಿಗಾಗಿ ಪಾಪ ಖರ್ಚು ಮಾಡಿ ಅವರನ್ನು ಸಂತೋಷಪಡಿಸ್ತಕ್ಕಂಥದ್ದು, ಇತರರನ್ನು ಸಂತೋಷಪಡಿಸೋದು, ಇತರರಿಗಾಗಿ ಅವರ ಕೆಲಸಕ್ಕಾಗಿ ನಿಮ್ಮ ಸಮಯ ಕೊಡೋದು, ಈ ರೀತಿಯಲ್ಲಿದೆ ಈ ದಿವಸ. ವೃತ್ತಿಯಲ್ಲಿ ಸ್ವಲ್ಪ ತೊಡಕಿನ ಫಲ ಸೂಚಿಸ್ತಾ ಇದೆ. ಅನುಕೂಲವಿಲ್ಲ ಈ ದಿವಸ. ಸ್ವಲ್ಪ ಅದೇ ಕೆಲಸಕ್ಕೆ ತೊಂದರೆ ಮಾಡ್ಕೊಂಡು ಇನ್ನೊಬ್ಬರನ್ನು ಸಂತೋಷಪಡಿಸೋದಾಗಿರುತ್ತೆ ಈ ದಿವಸ. ಮತ್ತು ವಿಘ್ನಗಳು ಸೂಚಿಸ್ತಾ ಇದೆ ಈ ದಿವಸ. ಕೆಲಸ ಪೂರ್ಣವಾಗುವುದಿಲ್ಲ. ಇನ್ನು ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಚೆನ್ನಾಗಿದೆ ಈ ದಿವಸ. ಸ್ನೇಹಿತರು, ಬಂಧುಗಳ ಸಹಕಾರವೂ ಚೆನ್ನಾಗಿರುತ್ತದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಒಂದು ಹಾಲಿನ ಅಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ಬಹುಲಾಭ ಈ ದಿವಸ. ನಿಮಗೆ ಬುದ್ಧಿ ಲಾಭ ಮತ್ತು ಹಣದ ಲಾಭ ಎರಡೂ ಚೆನ್ನಾಗಿದೆ. ಮತ್ತು ಈ ದಿವಸ ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ, ಶುಭವಾರ್ತೆ, ಸಿಹಿ ಸಮಾಚಾರ ಕೇಳ್ತೀರ. ಮತ್ತು ಕೆಲಸ ಕಾರ್ಯಗಳಲ್ಲೂ ಅನುಕೂಲದ ವಾತಾವರಣ ಇದೆ ಈ ದಿವಸ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಸೂಚಿಸ್ತಾ ಇದೆ. ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕನ್ಯಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಒಂದು ಸ್ಥಾನಮಾನ, ಮಾನ್ಯತೆ, ಪ್ರಶಂಸೆ ಪಾತ್ರರಾಗ್ತೀರ. ಅಲ್ಲಿ ರಾಜಪ್ರಿಯಕರೋ ಭವೇತ್, ನಿಮಗೆ ಅನ್ವಯ ಆಗುತ್ತೆ ನೋಡಿ. ಗಜಕೇಸರಿ ಕೇಂದ್ರ ಸ್ಥಾನದಲ್ಲಿದ್ದಾಗ. ಹೀಗಾಗಿ ನಿಮಗೆ ಕೆಲಸದಲ್ಲಿ ಹಿರಿಯರು, ಅಧಿಕಾರಿಗಳು, ನಿಮ್ಮ ಬಾಸ್ ನಿಮ್ಮನ್ನು ಇಷ್ಟಪಡೋದು ಅಷ್ಟೇ ಅಲ್ಲ, ನಿಮಗೆ ಒಳ್ಳೆ ರೀತಿಯ ಸಹಕಾರ, ಅವರಿಂದ ಪ್ರಶಂಸೆ, ಈ ಥರದ್ದು ಒಂದು ಲಕ್ಷಣ ಚೆನ್ನಾಗಿದೆ. ಸಂಗಾತಿಯಲ್ಲೂ ಅನ್ಯೋನ್ಯತೆ, ಅನುರಾಗ ಇವುಗಳು ಚೆನ್ನಾಗಿದೆ. ಇನ್ನು ಈ ದಿವಸ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರು, ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರುತ್ತೆ. ವಾಹನ ಸೌಖ್ಯ, ಗೃಹ ಸೌಖ್ಯ ಇದೂ ಚೆನ್ನಾಗಿದೆ. ಹೆಚ್ಚಿನ ಪಾಲು. ವಸ್ತು ನಷ್ಟತೆ ಇದೆ. ಇಷ್ಟೆಲ್ಲ ಚೆನ್ನಾಗಿದೆ, ಒಂದು ವಸ್ತು ಹಾಳು ಮಾಡ್ಕೊಂಬಿಟ್ಟೆ ಅಂತ ಆಮೇಲೆ ಮನಸ್ಸಿಗೆ ಕೊರಗಾಗುತ್ತೆ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ಧರ್ಮ ಕಾರ್ಯಗಳು, ಶುಭ ಕಾರ್ಯಗಳು, ಸಜ್ಜನರ ಭೇಟಿ ಇದು ತುಂಬ ಚೆನ್ನಾಗಿದೆ ಈ ದಿವಸ. ಉತ್ತಮ ಕಾರ್ಯ, ಗುರುದರ್ಶನ ಈ ದಿವಸ. ಅಲ್ಲಿಗೆ ಹೋಗಿ ಮನಸ್ಸಿಗೆ ಸಮಾಧಾನ ತಗೊಳ್ತಕ್ಕಂಥದ್ದು, ಅಥವಾ ಯಾರೋ ಹಿರಿಯರ ಒಂದು ಮಾರ್ಗದರ್ಶನದ ಮಾತೇ ಈ ದಿವಸ ನಿಮಗೆ ಒಂದು ಶುಭ ಬೋಧೆ ಆ ರೀತಿಯಲ್ಲಿರ್ತದೆ. ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನ ಅಭಿಪ್ರಾಯಗಳಿದೆ. ಅದಾದ ಮೇಲೆ ಅಲ್ಲಿಗೆ ಹೋಗೋದಾಗುತ್ತೆ. ಆ ರೀತಿಯ ಒಂದು ಸಂದರ್ಭ ಎದುರಾಗಬಹುದು. ಹುಷಾರು. ವ್ಯಾಪಾರಿಗಳು ಹುಷಾರು. ಬೆಂಕಿ ಸಂಬಂಧಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ತಪ್ಪದೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಇದು ಪಂಚಾಮೃತ ಸೇವೆ ಮಾಡಿಸಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ. ಈ ದಿವಸ ನಿಮಗೆ ತೊಡಕುಗಳಿದ್ದಾವೆ ಸ್ವಲ್ಪ ಮಟ್ಟಿಗೆ. ಏನಂದರೆ, ಒಂದು ಆರೋಗ್ಯ ಬಾಧೆ, ಸಾಲ ಶತ್ರುಗಳ ಭಯ ಸೂಚಿಸ್ತಾ ಇದೆ. ಎರಡನೆಯದು ನಷ್ಟ, ಧನನಷ್ಟ, ಅದೃಷ್ಟ ಕೈ ತಪ್ಪಿ ಬಿಡುತ್ತೆ. ನಿಮಗೇ ಬರಬೇಕಾಗಿದ್ದು, ನಿಮಗೇ ಸೇರಬೇಕಾದ ಫಲ ಮಿಸ್ ಆಗಿಬಿಡುತ್ತೆ. ಆ ರೀತಿಯ ಒಂದು ವ್ಯಥೆಗೆ ಒಳಗಾಗ್ತೀರ. ಈ ಸಂಕಟ ನಿವಾರಣೆಗೆ ಗುರು ಪ್ರಾರ್ಥನೆ ಮಾಡಿ, ಗುರು ಸನ್ನಿಧಾನಕ್ಕೆ ಹೋಗ್ಬನ್ನಿ. ಇನ್ನು ಧನುರಾಶಿಯವರಿಗೆ ದಿವಸ ನೋಡಿ, ಸಂಗಾತಿಯಲ್ಲಿ ತುಂಬ ಅನ್ಯೋನ್ಯತೆ, ಸಾಮರಸ್ಯದ ಭಾವನೆಗಳನ್ನು ಕಾಣ್ತೀರಾ ಈ ದಿವಸ. ವ್ಯಾಪಾರದಲ್ಲಿ ದ್ರವ ಸಿಹಿ ಪದಾರ್ಥ ವ್ಯಾಪಾರಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ ಈ ದಿವಸ. ಲಾಭವನ್ನು ಪಡಿತೀರ. ಮುಖ್ಯವಾಗಿ ಲಾಭ ಹರಿದು ಬರುತ್ತೆ. ಅದು ನಿಮ್ಮ ಮನಸ್ಸಿಗೆ ದೊಡ್ಡ ಸಂತೋಷ, ಸಮಾಧಾನವನ್ನು ತಂದು ಕೊಡುತ್ತೆ. ಈ ದಿವಸ ಉದರ ಬಾಧೆ ಸೂಚಿಸ್ತಾ ಇದೆ. ಹೊಟ್ಟೆ ಸಂಬಂಧಿ ಸ್ವಲ್ಪ ಹುಷಾರು. ಆಹಾರದ ವ್ಯತ್ಯಾಸ ಮಾಡ್ಕೋಬೇಡಿ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರು ಈ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳು. ಈ ದಿವಸ ನಿಮಗೆ ಚೆನ್ನಾಗಿದೆ. ವೃತ್ತಿಯಲ್ಲಿ ಮುಂದಿನ ವಾರದಲ್ಲಿ ಇನ್ನೂ ಹೆಚ್ಚಿನ ಏಳಿಗೆ ಕಾಣ್ತೀರಾ. ಅದಕ್ಕೆ ಈ ದಿವಸವೇ ಒಂದು ಸೂಚನೆ ಸಿಗ್ತಾ ಇರುತ್ತೆ. ಆ ರೀತಿಯಲ್ಲಿ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಆಗಬಹುದು. ಆಮೇಲೆ ಈ ಗೃಹ ನಿರ್ಮಾಣ ಆ ಒಂದು ಸ್ಥಳದಲ್ಲಿ ತೊಂದರೆಗಳು ಅನುಭವಿಸುವ ಸಾಧ್ಯತೆ ಇದೆ. ಭಯ, ವಿಷಜಂತುಗಳ ಭಯ ಇತ್ಯಾದಿ ಗಮನ ಇರಲಿ. ಈ ದಿವಸ ತಪ್ಪದೇ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಕುಂಭರಾಶಿಯವರಿಗೆ ತುಂಬ ಪ್ರಚಂಡ ಬುದ್ಧಿವಂತಿಕೆ ಇರುತ್ತೆ ಈ ದಿವಸ.
ಮತ್ತು ಮಕ್ಕಳಿಂದ ತುಂಬ ಸಿಹಿ, ಅವರಿಂದ ಸಂತೋಷ, ಮಕ್ಕಳೇ ನಿಮಗೆ ಪ್ರೀತಿ ಪಾತ್ರರಾಗ್ಬಿಡ್ತಾರೆ. ಸಂತಾನ ಸೂಚನೆಯಂಥ ಫಲಗಳು ಸಿಗುವ ಸಾಧ್ಯತೆ, ಆ ರೀತಿಯ ಒಂದು ಶುಭ ಫಲ. ಮತ್ತು ಉತ್ತಮರ ಸಂಘ ಏರ್ಪಾಡಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಅನುಕೂಲದ ದಾರಿ ಸಿಗ್ತಕ್ಕಂಥದ್ದು, ಈ ರೀತಿಯೆಲ್ಲ ತುಂಬ ಚೆನ್ನಾಗಿ. ಈ ದಿವಸ ಸ್ವಲ್ಪ ಭಯವೂ ಇದೆ ನಿಮಗೆ. ಗಂಟಲು ಕಿವಿ ಬಾಧೆಯನ್ನು ಸೂಚಿಸ್ತಾ ಇದೆ. ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ನಿಮಗೆ ವಿಶೇಷ ಅನುಕೂಲಗಳಿದ್ದಾವೆ. ಈ ದಿವಸ ನಿಮ್ಮ ಪ್ರಶಂಸೆ, ಗೌರವಕ್ಕೆ ಪಾತ್ರ ಆಗ್ತೀರಾ. ಸ್ನೇಹಿತರು ಬಂಧುಗಳಲ್ಲಂತೂ ತುಂಬ ಚೆನ್ನಾಗಿದೆ, ಬಹಳ ಆತ್ಮೀಯತೆ ಉಂಟಾಗುತ್ತೆ. ಸ್ನೇಹಿತರೇ ಸಿಹಿಯಾಗಿರ್ತಾರೆ ಈ ದಿವಸ. ಆ ರೀತಿಯ ಒಂದು ಅವರ ಭಾವನೆಗಳು, ಅವರ ಸ್ನೇಹ ಇದು ನಿಮಗೆ ತುಂಬ ಇಷ್ಟವಾಗುತ್ತೆ. ಅವರ ಕೇರಿಂಗ್ ಇದೆಲ್ಲ ಇಷ್ಟ ಆಗುತ್ತೆ. ಚೆನ್ನಾಗಿದೆ ಈ ದಿವಸ. ಪ್ರಯಾಣದಲ್ಲೂ ಸೌಖ್ಯಕರವಾಗಿರುತ್ತೆ. ಗೃಹ ನಿರ್ಮಾಣ, ವಾಹನ ಸೌಖ್ಯಗಳು ಇವೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಈ ದಿವಸ ಮಾತು, ಹಣ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಇದೆ. ತಪ್ಪದೆ ನೀವು ಕೂಡ ಸುಬ್ರಹ್ಮಣ್ಯ ಪಂಚಾಮೃತ ಸೇವೆ ಮಾಡಿಸಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಆತ್ಮಸಂತುಷ್ಟಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಗುರುವಿನ ಕೃಪೆಯಾಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.